ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ, ನಿಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಕುಂಭರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ನಿಗೂಢ ಭಯ ಯಾವುದು? ಆ ಭಯದಿಂದ ಹೊರಗಡೆ ಬರುವುದು ಹೇಗೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಭಯ ಅನ್ನುವುದು ಮನುಷ್ಯನ ಸಹಜ ಗುಣ. ಯಾರೂ ನನಗೆ ಭಯ ಇದೆ ಅಂತ ಹೇಳಿಕೊಳ್ಳುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ. ಕೇವಲ ಭೂತ ಪ್ರೇತಗಳಿಗೆ, ಕತ್ತಲೆಗೆ ಮಾತ್ರ ಹೆದರಿಕೊಳ್ಳಬೇಕು ಎಂದೇನಿಲ್ಲ. ನಿಮ್ಮ ಜನ್ಮಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಮನಸ್ಸಿನ ದುಃಖ ಹಾಗೂ ಭಯವನ್ನು ಕಂಡುಹಿಡಿಯಬಹುದು. 6ನೆಯ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯವಿರುತ್ತದೆ. 8ನೇ ಭಾವದಿಂದ ಅವ್ಯಕ್ತ ನಿಗೂಢ ಭಯವಿರುತ್ತದೆ. 12ನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಕುಂಭರಾಶಿ 11ನೇ ಭಾವವಾಗಿದೆ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಈ ರಾಶಿ ವಾಯುತತ್ವ ರಾಶಿಯಾಗಿದೆ. ಪಂಚಮಾಧಿಪತಿ ಬುಧ ಗ್ರಹ, ನವಮಾಧಿಪತಿ ಶುಕ್ರ ಗ್ರಹ. ಶನಿ ಗ್ರಹ ಎಂದರೆ ದುಃಖ, ಆಲಸ್ಯ, ನಿಧಾನ, ಮಂದಗತಿ, ಜಡತ್ವ, ನ್ಯಾಯಪ್ರಿಯ, ಸತತ ಪ್ರಯತ್ನ, ಗಂಭೀರ ವಿಶ್ಲೇಷಣೆ, ರೋಗ. ಬುಧ ಗ್ರಹ ಎಂದರೆ ಬುದ್ಧಿಬಲ, ಜ್ಞಾನ, ಸೌಮ್ಯತೆಯ ಪ್ರತೀಕ, ಲೆಕ್ಕಾಚಾರ, ಚಟುವಟಿಕೆಯ ಪ್ರತೀಕ. ಶುಕ್ರ ಗ್ರಹ ಎಂದರೆ ಪ್ರೀತಿ, ಸೌಂದರ್ಯ, ಆಡಂಬರ, ವಿಶಾಲ ಹೃದಯದ ಪ್ರತೀಕವಾಗಿದೆ. ರಾಶ್ಯಾಧಿಪತಿ ಶನಿಗ್ರಹವಾಗಿರುವುದರಿಂದ ನೀವು ನಿಷ್ಪಕ್ಷಪಾತಿ, ನ್ಯಾಯಪ್ರಿಯರಾಗಿರುತ್ತೀರಾ. ಸ್ವಲ್ಪ ಆಲಸಿಗಳಾಗಿರುತ್ತೀರಾ, ಸದಾ ಆಲಸಿಗಳಾಗಿರುವುದಿಲ್ಲ. ಕುಂಭರಾಶಿಯವರ ಪಂಚಮಾಧಿಪತಿ ಬುಧಗ್ರಹವಾಗಿರುವುದರಿಂದ ತುಂಬ ಬುದ್ಧಿವಂತರು. ನವಮಾಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ವಿಪತ್ತು, ಕಷ್ಟಗಳು ಎದುರಾದಾಗ ಮಾತ್ರ ನಿಮ್ಮ ಜ್ಞಾನ, ಪ್ರತಿಭೆಯನ್ನು ಪ್ರದರ್ಶನ ಮಾಡುತ್ತೀರಾ. ಅಲ್ಲಿಯವರೆಗೂ ನಿಮ್ಮ ಜ್ಞಾನ, ಬುದ್ಧಿವಂತಿಕೆಯ ಬಗ್ಗೆ ನಿಮಗೆ ಅರಿವು ಇರುವುದಿಲ್ಲ. ಯಾವ ಕೆಲಸವನ್ನು ಅತಿ ಕಡಿಮೆ ಸಮಯದಲ್ಲಿ ಬಹಳ ಸ್ಮಾರ್ಟಾಗಿ ಹೇಗೆ ಮಾಡಿ ಮುಗಿಸಬೇಕು ಎಂದು ತಿಳಿದಿರುತ್ತೀರಾ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಜಗಳ ಮಾಡಿಕೊಂಡು ಅನಾವಶ್ಯಕವಾಗಿ ಕಳೆಯಲು ಇಷ್ಟಪಡುವುದಿಲ್ಲ. ಅನಾವಶ್ಯಕವಾಗಿ ತಮ್ಮ ಬುದ್ಧಿಯನ್ನು ಪ್ರದರ್ಶನವೂ ಮಾಡುವುದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ತನ್ನ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಲಹೆ, ಮಾರ್ಗದರ್ಶನವನ್ನು ನೀಡುತ್ತೀರಾ. ಎಲ್ಲರಿಗೂ ಸಲಹೆ ನೀಡುವ ನೀವು ಆ ಸಲಹೆಗಳನ್ನು ನಿಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಸಲಹೆ ಪಡೆದವರು ಅವರ ಲೈಫಲ್ಲಿ ಉದ್ಧಾರ ಆಗುತ್ತಾರೆ. ಅಂತಹ ದಿ ಬೆಸ್ಟ್ ಸಜೆಷನ್, ಗೈಡೆನ್ಸ್ ಅನ್ನು ಕೊಡುತ್ತೀರಾ. ನಿಮ್ಮ ನವಮಾಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ದಯೆ ಇರುತ್ತದೆ. ಪ್ರೀತಿಯನ್ನು ಆರಾಧಿಸುತ್ತೀರಾ, ಗೌರವಿಸುತ್ತೀರಾ. ಎಲ್ಲರಿಗೂ ಸ್ವತಂತ್ರವಾಗಿ ಜೀವಿಸುವ ಅಧಿಕಾರವಿದೆ. ಆದ್ದರಿಂದ ನಿರ್ಭೀತವಾಗಿ, ಸ್ವತಂತ್ರವಾಗಿ ಜೀವಿಸಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೀರಾ. ಸ್ವಚ್ಛಂದ ಪಕ್ಷಿಗಳಂತೆ ಹಾರಾಡಲು ಇಷ್ಟಪಡುವ ನೀವು ಕಲೆ, ಸಂಗೀತ ಪ್ರೇಮಿಯಾಗಿರುತ್ತೀರಾ. ಕುಂಭರಾಶಿಯ ಚಿಹ್ನೆ ಒಬ್ಬ ವ್ಯಕ್ತಿ ಕುಂಭವನ್ನು ಹಿಡಿದು ಆ ಕುಂಭದಿಂದ ನೀರು ಚೆಲ್ಲುತ್ತಿರುವಂತಹ ಚಿಹ್ನೆ. ವಚನವನ್ನು ಪಾಲಿಸುವವರು. ಕುಂಭದಲ್ಲಿರುವ ನೀರು ಜ್ಞಾನ ಹಾಗೂ ಶಕ್ತಿ, ಗುಪ್ತತೆಯನ್ನು ಪ್ರತಿನಿಧಿಸುತ್ತದೆ. ಕುಂಭರಾಶಿಯವರ ವಿಚಾರಧಾರೆ, ಮಾತನಾಡುವಂತಹ ರೀತಿ, ಉಡುಗೆ ತೊಡುಗೆ ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತದೆ. ಕ್ರಾಂತಿಕಾರಿ ವಿಚಾರಧಾರೆಯ ರಾಶಿಯವರು. ವಿಭಿನ್ನವಾಗಿ ಆಲೋಚಿಸುವ ವ್ಯಕ್ತಿತ್ವದವರು. ಸಮಾಜಕ್ಕಾಗಿ ಸೇವೆ ಮಾಡಲು ಇಚ್ಛಿಸಿದರೂ ಗುಂಪಿನಲ್ಲಿ ಇರುವುದಕ್ಕೆ ಇಷ್ಟಪಡದೆ ಒಂಟಿಯಾಗಿ ಇರಲು ಇಷ್ಟಪಡುತ್ತೀರಾ. ಪಂಚತತ್ವಗಳ ಪ್ರಕಾರ ಪ್ರತಿಯೊಂದು ತತ್ವಗಳಿಗೂ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳು ಇದ್ದೇ ಇರುತ್ತದೆ. ಕುಂಭರಾಶಿ ವಾಯುತತ್ವ ರಾಶಿಯಾಗಿರುವುದರಿಂದ ತನ್ನ ಉದ್ಧಾರಕ್ಕಿಂತ ಸಮಾಜದ ಉದ್ಧಾರಕ್ಕಾಗಿ ಯೋಚಿಸುತ್ತೀರಾ. ವಿಜ್ಞಾನಿ ಹೇಗೆ ಪ್ರಯೋಗಶಾಲೆಯಲ್ಲಿ ಏಕಾಂಗಿಯಾಗಿ ಅನ್ವೇಷಣೆ, ಆವಿಷ್ಕಾರ ಮಾಡುವ ಹಾಗೆ ಕುಂಭರಾಶಿಯವರು ತನ್ನ ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ, ತನ್ನ ಜೀವನದಲ್ಲಿ ಪ್ರವೇಶಿಸುವ ವ್ಯಕ್ತಿಗಳ ಬಗ್ಗೆ ವೈಚಾರಿಕ ಮಂಥನ, ವಿಮರ್ಶೆ ಮಾಡುತ್ತೀರಾ. ಪ್ರತಿನಿತ್ಯ ಒಂದು ಹೊಸ ವಿಚಾರಗಳನ್ನು ತನ್ನ ಅನುಭವದಿಂದ ಕಲಿಯುತ್ತೀರಾ. ಆದರೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮನ್ನು ಹುಚ್ಚ ಎಂದುಕೊಳ್ಳುತ್ತಾರೆ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲುತ್ತಾರೆ. ಯಾರಾದರೂ ಮಾತಿನ ಮಾಯಾಜಾಲದಲ್ಲಿ ಸಿಲುಕಿ ಹಾಕಿಸಲು ಪ್ರಯತ್ನಿಸಿದರೆ ಅವರ ಉದ್ದೇಶವನ್ನು ಬಹಳ ಬೇಗ ಕಂಡುಹಿಡಿಯುತ್ತೀರಾ.
ಕುಂಭರಾಶಿಯವರನ್ನು ಯಾರು ಶಬ್ದಗಳಲ್ಲಿ ಕಟ್ಟಿಹಾಕಲು ಸಾಧ್ಯವಿಲ್ಲ. ನಿಮ್ಮ ಶಬ್ದಗಳ ಒಳ ರಹಸ್ಯವನ್ನು, ಒಳಗುಟ್ಟುಗಳನ್ನು ಬೇಗನೆ ಗ್ರಹಿಸುತ್ತಾರೆ. ಸಮಾಜ ಅಂದುಕೊಂಡಷ್ಟು ದಡ್ಡರು ಅಲ್ಲ ಈ ಕುಂಭರಾಶಿಯವರು. ಕುಂಭರಾಶಿಯವರು ಸ್ವತಂತ್ರವಾಗಿರಲು, ಮುಕ್ತವಾಗಿರಲು ಇಚ್ಛಿಸುತ್ತೀರಾ. ಮುಕ್ತವಾಗಿ ಜೀವಿಸಲು, ಯಾರ ಹಂಗಿನಲ್ಲೂ ಇರಲು ಬಯಸದೆ ಇವರು ಆಂತರಿಕ ಹಾಗೂ ಆತ್ಮಿಕ ರೂಪದಲ್ಲಿ ತನ್ನನ್ನು ತಾನು ಆತ್ಮಮಂಥನ ಮಾಡಿಕೊಳ್ಳುತ್ತಾರೆ. ಕುಂಭರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ಅವ್ಯಕ್ತ ನಿಗೂಢ ಭಯವೆಂದರೆ ಬಂಧನಯುಕ್ತ ಜೀವನಕ್ಕೆ ಹೆದರುತ್ತೀರಾ. ಯಾವುದೇ ರೀತಿಯ ಬಂಧನವಾಗಲಿ, ಭಾಷೆಯ ಬಂಧನವಾಗಲಿ, ಪ್ರೇಮ ಬಂಧನವಾಗಲಿ, ಹಣಕಾಸಿನ ಬಂಧನ, ಸಂಬಂಧಗಳ ಬಂಧನಕ್ಕೆ, ಜೀವನಕ್ಕೆ ಸಂಬಂಧಿಸಿದಂತಹ ಬಂಧನ, ಉದ್ಯೋಗದ ಬಂಧನವೇ ಆಗಲಿ, ನಿಮ್ಮ ಮನಸ್ಸಿನಲ್ಲಿ ಭಯವಿರುತ್ತದೆ. ಸ್ನೇಹಿತರೆ, ಜೀವನವೇ ಸ್ವಯಂ ಅನುಬಂಧ. ಈ ಬಂಧನಕ್ಕೆ ಹೆದರಿ ಜೀವನದ ಒಳ್ಳೆಯ ಅನುಭವಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ನಾವು ಈ ಅನುಬಂಧವನ್ನು ಸ್ವೀಕಾರ ಮಾಡಲೇಬೇಕು. ಬಂಧನವನ್ನು ಸಂಕಲ್ಪ ಅಂದುಕೊಂಡು ನಡೆದರೆ ಜೀವನವೇ ಸುಖಮಯವಾಗಿರುತ್ತದೆ, ಸುಮಧುರವಾಗಿರುತ್ತದೆ. ಈ ಬಂಧನವನ್ನು ಭಾರ ಅಂದುಕೊಂಡರೆ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರಿಂದ ದೂರ ಉಳಿದರೆ ಜೀವನವೇ ನೀರಸವಾಗಿರುತ್ತದೆ. ಈ ಜೀವನದ ಬಂಧನವನ್ನೇ ಶಕ್ತಿ ಎಂದುಕೊಂಡು ಈ ಬಂಧನ ಎಂಬ ಭಯವನ್ನು ನಿಮ್ಮ ಮನಸ್ಸಿನಿಂದ ತೊಡೆದು ಹಾಕಿ ಮುಕ್ತವಾದ ಜೀವನವನ್ನು ನಡೆಸಿ ಈ ಬಂಧನವೆಂಬ ಭಯದ ಮೇಲೆ ವಿಜಯವನ್ನು ಸಾಧಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.